ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು 20/30ದಲ್ಲಿ ಲಕ್ಸುರಿ ಲ್ಯಾವಿಶ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಈ ಮನೆ ಬಂದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕು. ಲ್ಯಾಂಡ್ ಮಾರ್ಕ್ ನಿಮಗೆ RV ಇನ್ಸ್ಟಿಟ್ಯೂಟ್ ಕಾಲೇಜು ಅಥವಾ ಕೃಷ್ಣ ದ್ವಾರಕ ಹೋಟ್ಲ್ ಹಿಂದ್ಗಡೆ ಬರುತ್ತೆ. ಇದು ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಮೇನ್ ಡೋರು, BDA. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ, 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. CNC ಕಟಿಂಗ್ ಆ್ಯಂಡ್ ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿರುವಂಥದ್ದು. ಹಾಗೆ ಮನೆಯ ಹೆಸರು ಬರೋದಕ್ಕೋಸ್ಕರ ಲಪತ್ರ ಆ್ಯಂಟಿಸ್ಕಿಡ್ ಗ್ರ್ಯಾನೈಟ್ನ ಕೊಟ್ಟಿದ್ದಾರೆ, ಲಕ್ಸುರಿ ಫೀಲ್ ಆ್ಯಂಡ್ CNC ಕಟಿಂಗು. ಮತ್ತು ಮೇಲ್ಗಡೆ ನಿಮಗೆ ಫಂಡ್ರ್ ಮ್ಯಾಕ್ಸು ಮತ್ತು ಟೀ ಕುಡ್ ವಿಂಡೋಗಳು, ಸ್ಟ್ರಕ್ಚರ್ ಪೇಂಟು ಮತ್ತು ನ್ಯಾಚುರಲ್ ಸ್ಟೋನ್ ವಾಲ್ ಲ್ಯಾಂಡಿಂಗ್ನ ಕೊಟ್ಟಿರುವಂಥದ್ದು. ಬಾಲ್ಕನಿಗಳು ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಈ ಮನೆಯ ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ 32 ಅಡಿ ರಸ್ತೆ ಟಾರ್ ರೋಡಲ್ಲಿ ಆಗಿದೆ. ಕಾರ್ನರ್ ಸೆಕೆಂಡ್ ಬಿಲ್ಡಿಂಗ್ ಇದ್ದಾಗಿರುತ್ತೆ, ಸರಿನಾ? ಆ ಕಾರ್ನರ್ ಪಕ್ಕದಲ್ಲಿ ಪಾರ್ಕ್ ಬರುತ್ತೆ. ಇದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕು. ಈ ಮನೆ ಬಗ್ಗೆ ಇಂಚಿಂಚಾಗಿ ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ. ವಿಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸ್ನ ಹೇಳ್ತೀನಿ, ಸೊ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಈಗ ಪಾರ್ಕಿಂಗ್ ಲೇಔಟ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಫ್ಲೋರಿಂಗ್ ಏನಿದೆಯಲ್ಲ, ಆ್ಯಂಟಿಸ್ಕಿಡ್ ಸೆರಾಮಿಕ್ ಟೈಲ್ಸು, 2 ಕಾರ್ನ ನಿಲ್ಲಿಸ್ಕೊಳ್ಳೋ ಥರ ಪಾರ್ಕಿಂಗ್ ಲೇಔಟ್ನ ಕೊಟ್ಟಿದ್ದಾರೆ. ಸುತ್ತ ನೋಡ್ತಾ ಇದ್ದೀರಾ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿರುವಂಥದ್ದು 5 ಅಡಿವರೆಗೂ. ಹಾಗೆ ಸ್ಟ್ರಕ್ಚರ್ ಪೇಂಟಿಂಗ್ ಕೊಟ್ಟಿದ್ದಾರೆ ವಿತ್ ಫ್ಯಾನ್ಸಿ ಲೈಟ್ ಇನ್ಸ್ಟಾಲೇಷನ್ಗೋಸ್ಕರ, ಲೈಕ್ ಲಕ್ಸುರಿ. ಹಾಗೆ ಎಡಗಡೆ ಪ್ಯಾನ್ ಮಾಡಿದರೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಆ್ಯಂಡ್ ಕಾವೇರಿ ಪ್ರಾವಿಷನ್ ಮಾಡಿ ಇಲ್ಲಿ ಒಳಗಡೆ ಕೊಟ್ಟಿರುವಂಥದ್ದು. ಇಲ್ಲಿ ಪಕ್ಕದಲ್ಲಿ UPS ಪಾಯಿಂಟ್ನ ಕೊಟ್ಟಿದ್ದಾರೆ. ಮತ್ತು ಬೋರ್ವೆಲ್ಲು ಸಂಪೆಲ್ಲಿದೆ ಇಲ್ಲಿ. ಇದು ಸಂಪು 10,500 ಲೀಟರ್ ಇರುವಂತಹ ಸಂಪು. ಅದು 760 ಡೆಪ್ತು ಹೋಗಿರುವಂಥ ಬೋರ್ವೆಲ್. 2 ಇಂಚ್ ಮೇಲ್ಗಡೆ ನೀರು ಬರ್ತಾಯಿದೆ. ಇಂಥ ಬಿಸಿಲುಗಾಲದಲ್ಲೂ ಒಳ್ಳೆ ನೀರು ಸಿಕ್ಕಿದೆ. ನಾವು ಕೆಳಗಡೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಮೇಲ್ಗಡೆಯಿಂದ ಬಿಟ್ಟಿದ್ದೀವಿ. ಹಾಗಾಗಿ ಪಾರ್ಕಿಂಗ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಈ ಪಾರ್ಕಿಂಗಲ್ಲಿ ನಮಗೆ 2 ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಈ ಕಡೆ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೋಬಹುದು. ಹಾಗೆ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಅಲ್ಲಿ ಬರುತ್ತೆ. ಇಲ್ಲಿ 3 ನಲ್ಲಿ ಕನೆಕ್ಷನ್ಗಳಿದೆ. ಒಂದು ಬೋರ್ವೆಲ್ಲಿಂದ ಡೈರೆಕ್ಟು, ಸಂಪಿಂದ, ಮತ್ತು ಕಾವೇರಿದು, ಮತ್ತು ಮೇಲ್ಗಡೆ ಸಿಂಟ್ಯಾಕ್ಸಿಂದ ಬರುವಂತಹ ನೀರು ಪಾಯಿಂಟ್ಗಳು. ಇಲ್ಲೊಂದು ಹ್ಯಾಂಡ್ ವಾಶ್ ಪಾಯಿಂಟ್ನ ಕೊಟ್ಟಿರುವಂಥದ್ದು. ಶೂ ರ್ಯಾಕು ಇಲ್ಲಿ ಕೊಟ್ಟಿದ್ದೀವಿ, ಎಲ್ ಶೇಪಲ್ಲಿ ಬರುತ್ತೆ. ಈ ಫ್ಲೋರಿಂಗಲ್ಲಿ ಒಂದು ಕಾಮನ್ ಆಗಿ ಟಾಯ್ಲೆಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಈ ಮನೆಯ ಲಕ್ಷಣಗಳು. 4 ಅಡಿ ವೈಡ್ ಇರುವಂತಹ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಲಪತ್ರ ಆ್ಯಂಟಿಸ್ಕಿಡ್ ಗ್ರಾನೈಟು, 304 ಗೇಜ್ SS ರೇಲಿಂಗ್ಸು. ಹಾಗೆ ನಿಮಗೆ ಸ್ಟೇರ್ಕೇಸ್ ಲೈಟಿಂಗು, ವಾಲ್ ಕ್ಲಾಡಿಂಗ್ ಎಲ್ಲ 2x4 ಗ್ಲಾಸಿ ಫಿನಿಶ್ ವೆಟ್ರಿಫೈಡ್ ಟೈಲ್ಸು. ನೋಡಿ, ಫ್ರಂಟ್ ಎಲಿವೇಷನ್ ಗೇಟಿಂದನೂ ಗಾಳಿ ಬೆಳಕು ಬರುತ್ತೆ, ಇಲ್ಲಿದ್ದ ಕೂಡ ಗಾಳಿ ಬೆಳಕು ಬರುತ್ತೆ. ಇದಿಷ್ಟು ಕೊಟ್ಟು ಮತ್ತೆ ಮೇಲ್ಗಡೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ವಿಂಡೋ ಕೊಟ್ಟಿದ್ದಾರೆ ವಿತ್ ಓಪನಬಲ್. ಅದು ಬರ್ಮಾ ಟೀ ಕುಡ್. ಅದು ಮೇಲಿಂದ ಕೆಳಗಡೆ ಈ ಥರ ಇದೆ. ನೋಡಿ, ವಸ್ತು ಎಷ್ಟೇ ಭಾರವಾಗಿರಲಿ, ಗಾತ್ರದಲ್ಲಿ ದೊಡ್ಡದಾಗಿರಲಿ, ಈಸಿಯಾಗಿ ಮೇಲ್ಗಡೆ ಸರಾಗವಾಗಿ ತಗೊಂಡು ಹೋಗಬಹುದು. ಹಾಗೆ ವಿತ್ ಫ್ಯಾನ್ಸಿ ಲೈಟ್ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ಪೇಸ್ ಎಷ್ಟು ದೊಡ್ಡದಾಗಿದೆ ಅಂತ. ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಬರುತ್ತೆ. ವಾವ್! ಈ ಎಂಟಿ ವಾಲ್ ಇದೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ, ಅಂದರೆ ಲುಕ್ಗೋಸ್ಕರ. ಹಾಗೆ ಈಗ ಮೇಲ್ಗಡೆ ಬಂದರೆ ಈ ಥರ ಇದೆ. PVC ಫಾಲ್ ಸೀಲಿಂಗು, ಫ್ಯಾನ್ಸಿ ಹ್ಯಾಂಗಿಂಗ್ ಲೈಟು. ಹಾಗೆ ಈ ಗ್ರಾನೈಟಲ್ಲಿ ಕಟ್ ಮಾಡಿ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರೋದು ಬೆಳಕಿಗೆ. ಇದು ತುಂಬ ಇಷ್ಟ ಆಯಿತು. ನೋಡಿ, ಮೇಲ್ಗಡೆಯಿಂದ ನಿಂತ್ಕೊಂಡು ಕೆಳಗಡೆ ಈ ಥರ ನೋಡ್ಬೋದು. ಈಗ ಗೆಳೆಯರೆ ಮೇನ್ ಡೋರ್ನ ತೋರಿಸ್ತಾ ಇದ್ದೀನಿ. ನಮಗೆ ಇದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಡೋರ್ ಬರುತ್ತೆ, 8 ಇಂಚಸ್ ವಾಸ್ಕಲ್. ಸ್ಲಿಪ್ಪರ್ನ ಇಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕು. ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಥಿಕ್ನೆಸ್ 2 ಇಂಚಸ್ ಇದೆ. ಓಕೆ, ಈಗ ಹಾಲ್ನ ತೋರಿಸ್ತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಮನೆ. ಇದು ಹಾಲು. ಫ್ಲೋರಿಂಗ್ ಬಂದು ನಿಮಗೆ ಗ್ರ್ಯಾನೈಟು. ಹಾಗೆ
ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ನಾನು ನಿಮಗೆ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಕ್ಲಿಯರಿಟಿ ಬರುತ್ತೆ ನೋಡಿ. ಎಕ್ಸಾಕ್ಟ್ಲಿ ಟಿ ವಿ ಕ್ಯಾಬಿನೆಟ್ ಆಪೋಸಿಟು ನೀವು ಸೋಫಾನ ಯು ಶೇಪಲ್ಲಿ ಇಟ್ಕೋಬೋದು. ದೊಡ್ಡದಾದ ಸೋಫಾ ಯು ಶೇಪಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಟೀಪೈನ ಇಟ್ಕೋಬಹುದು. ನಿಮಗೆ ವಾಲ್ ಕ್ಲೈನಿಂಗ್ ಎಲ್ಲ ರಾಫ್ಟರ್ ಆ್ಯಂಡ್ ಅಕ್ರಾಲಿಕ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕ್ ಆಗಿದೆ. ವಿಂಡೋ ಬಂದು ನಿಮಗೆ 5x7 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಮೇಲ್ಗಡೆ ವಿನಿಯರ್ ಆ್ಯಂಡ್ ಚಾರ್ಕೋಲ್ ಲ್ಯಾಮಿನೇಷನ್ನಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ರಿಮೋಟ್ ಕಂಟ್ರೋಲರ್, ಫ್ಯಾನು ಆ್ಯಂಡ್ ಶ್ಯಾಂಡ್ಲಿಯರ್ ಎಲ್ಲ ಬ್ಲೂಟೂತ್ ಕನೆಕ್ಷನ್ ವಿತ್ ಸ್ಪೀಕರ್ ಇರುವಂಥದ್ದು. ಮಸ್ತಾಗಿದೆ ಮನೆ. ಓಕೆ, ನಾನೀಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಹಿಂದ್ಗಡೆ ಕವರ್ ಮಾಡಿ ತೋರಿಸ್ತೀನಿ. ಇದು ಒಂದು ಟಿ ವಿ ಕ್ಯಾಬಿನೆಟು. ನೀವು ಆ ಟಿ ವಿನ ಎಷ್ಟೇ ದೊಡ್ಡ ಟಿ ವಿ ಇದ್ದರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ರಾಫ್ಟರು ಮತ್ತು ಅಕ್ರಾಲಿಕಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸಿಗುತ್ತೆ ನಿಮಗಲ್ಲಿ. ಜಿ ಪ್ರೊಫೈಲರ್ ವಿತ್ ಫ್ಯಾನ್ಸಿ ಲೈಟು ಇನ್ಸ್ಟಾಲ್ ಮಾಡಿರೋದು. ಕೆಳಗಡೆ ಎಲ್ಲ ರೋಸ್ ಗೋಲ್ಡು ಡ್ರಾಯರ್ಗಳು ಸಿಗುತ್ತೆ. ಕೇಬಲ್ ವರ್ಕೆಲ್ಲ ಆಗೋಗಿದೆ. ಇದಿಷ್ಟು ಹಾಲ್ನ ಲಕ್ಷಣ. ಈಗ ನಾನು ನಿಮಗೆ ಈ ಪಾಯಿಂಟ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಮೇನ್ ಡೋರು ಎಂಟ್ರಿ ಆದ್ವಿ. ಮೇಲ್ಗಡೆ ಹೋಗೋದಕ್ಕೆ ಬೆಡ್ರೂಮ್ಗಳಿಗೆ ಸ್ಟೇರ್ ಕೇಸ್ಗಳು ಆ ಕಡೆ ಇದೆ. ಹಿಂದ್ಗಡೆ ನಮಗೆ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮ್, ಯುಟಿಲಿಟಿ, ಕಿಚನ್ ಎಲ್ಲ ಬರುತ್ತೆ. ಇದಿಷ್ಟು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಹಾಲು. ಕ್ವಾಲಿಟಿ ಅನ್ನೋದು ಈ ಮನೆಗೆ ಗೆಳೆಯರೆ. ಇದಿಷ್ಟು ಹಾಲಿನ ಲಕ್ಷಣಗಳಾಯಿತು. ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಅಡುಗೆ ಮನೆ ತೋರಿಸ್ಕೊಡ್ತೀನಿ ನೋಡಿ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ವರ್ಕ್ ಸಿಗ್ತಾ ಇದೆ. CNC ಕಟಿಂಗ್ ಮಾಡಿ ಮತ್ತು ಪಿಲ್ಲರ್ ಕೊಟ್ಟಿರುವಂಥದ್ದು. ಗ್ಲಾಸಿ ಫಿನಿಷಲ್ಲಿ ನಿಮಗೆ ವುಡನ್ ಪ್ಯಾಟರ್ನ್ ಇರುವಂಥ ಲ್ಯಾಮಿನೇಷನ್ ಶೀಟ್ ಕೊಡುತ್ತೆ. ಡೋರ್ನ ಒಂದು ಸಲ ತೋರಿಸ್ಬಿಡ್ತೀನಿ. ಆಫ್ಟರ್ 2 ಇಂಚಸ್ ಫಿನಿಶಿಂಗ್ ಬಂದಿರೋದು. ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಗೆಳೆಯರೆ, ಇದು ಅಡುಗೆ ಮನೆ. ನಿಮಗೆ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರ, ಖುಷಿ ಪಡ್ತೀರ ಈ ಮನೇನ ನೋಡಿದರೆ. ಯಾಕಂದರೆ ಅಷ್ಟು ದೊಡ್ಡದಾಗಿ ಅಡುಗೆ ಮನೆ ಬಂದಿರುವಂಥದ್ದು. ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಅದು ಕ್ವಾಡ್ಸ್ ಆಗಿರುತ್ತೆ ಸ್ಲ್ಯಾಬು. ನೀವು ಪಾತ್ರೆ ಎಲ್ಲ ಚಿಕ್ಕ ಪುಟ್ಟ ವಸ್ತುಗಳು ಏನಾದ್ರು ತೊಳ್ಕೊಂಡ್ರೆ ಚೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಒಂದು ಸ್ಲ್ಯಾಬ್ ಹಾಕಿದ್ದೀವಿ. ಹಾಗೆ ಈ ಸ್ಲ್ಯಾಬಲ್ಲಿ ಏನಾದ್ರು ಚೆಲ್ಲಿದ್ರೆ ಕೆಳಗಡೆ ಬರಬಾರ್ದು ಅಂತ ಹೇಳಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಕ್ಲೋಸ್ ಟ್ಯಾಂಟಮ್ ಬಾಕ್ಸ್ಗಳು. ಓಕೆ, ನಿಮಗೆ ರೋಸ್ ಗೋಲ್ಡ್ ಅಥವಾ ರೋಸ್ ಗೋಲ್ಡೇ ಜಿ ಪ್ರೊಫೈಲರ್ನ ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಅಲ್ಲಿ ಪ್ಯಾಂಟ್ರಿ ಯೂನಿಟ್ ಇದೆ ವಿತ್ ಇನ್ಬಿಲ್ಟ್ ಲೈಟು. ಎಲ್ಲ ಲೈಟ್ ಆನ್ ಮಾಡಬೇಕಂತ ಏನಿಲ್ಲ, ಎಲ್ಲ ಕಡೆಯೂ ಲೈಟಿಂಗ್ ಇದೆ, ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ. ಅಡುಗೆ ಮನೆ ತುಂಬ ಚೆನ್ನಾಗಿ ಬಂದಿದೆ ವಿತ್ ಸಿಂಪಲ್ ಕೂಲಾಗಿರುವಂತಹ POP ಫಾಲ್ ಸೀಲಿಂಗ್ ಸಮೇತ. ನೀವಲ್ಲಿ ಗ್ಯಾಸ್ನ ಇಟ್ಕೋಬೋದು. ಹಾಗೆ ಚಿಮ್ನಿ ಪಾಯಿಂಟ್ನ ಇಲ್ಲಿ ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ನಿಮಗೆ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈಡ್ನ ಮಾಡಿಕೊಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಕೋಬೇಕು, ಫ್ರಿಜ್ನ ಇಲ್ಲಿ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ದೊಡ್ಡ ಫ್ರಿಜ್ ಇದ್ದರೂ ಹೈಟಿಂದ ವಿಡ್ತ್ವರೆಗೂ ಇಟ್ಕೋಬಹುದು. ತುಂಬ ಜಾಗ ಇದೆ ಅಡುಗೆ ಮನೆಯಲ್ಲಿ. ಈಗ ಡೈನಿಂಗ್ ಹಾಲ್ ಏರಿಯಾಗೆ ಬರಬೇಕನ್ನೋ ಹಾಗಿದ್ರೆ ಈ ಕಾರ್ನರಲ್ಲಿ 4 ರಿಂದ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ ನೋಡಿ, ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಮೇನು ದೊಡ್ಡ ವಿಂಡೋ, ಅದು ಸೆಟ್ ಬ್ಯಾಕಿಂದ ಬರೋದು ಇಲ್ಲಿದೆ ಅಡುಗೆ ಮನೆಯಲ್ಲಿ. ಈಗ ಡೈನಿಂಗ್ ಹಾಲ್ ಏರಿಯಾ ಬಗ್ಗೆ ಹೇಳ್ತಾ ಇದೆ ನೋಡಿ. 4 ರಿಂದ 6 ಸೀಟ್ ಇರುವಂಥ ಡೈನಿಂಗ್ ಟೇಬಲ್ ಇಟ್ಕೋಬೋದು. ಹಾಗೆ ಅದಕ್ಕೆ ವಿನಿಯರಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. POP ಫಾಲ್ ಸೀಲಿಂಗ್ ಸಮೇತ ವಿತ್ ಫ್ಯಾನ್ಸಿ ಲೈಟು ಆ್ಯಂಡ್ ಫ್ಯಾನು. ಇದೊಂದು ಡೈನಿಂಗ್ ಹಾಲ್ ಏರಿಯಾ ಆಯಿತು. ಈಗ ಪೂಜಾ ರೂಮ್. ಎಂಟೈರ್ ವಾಲ್ ಕ್ಲೈನಿಂಗ್ ನಿಮಗೆ ವಿನಿಯರ್ ಆಗಿರುತ್ತೆ. ಹಾಗೆ ಹಿಚ್ಚಿಂಗ್ ಗ್ಲಾಸ್ ಡೋರು. ಒಬ್ಬರು ಕೂತ್ಕೋಬೋದು, ಪ್ರಾಮಿಸ್, ಒಬ್ಬರು ಕೂತ್ಕೋಬೋದು, ಪೂಜೆನ ಮಾಡಬಹುದು. ಫೋಟೋಗಳು ಇಡೋದಕ್ಕೆಲ್ಲ ನಿಮಗೆ ಸ್ಲ್ಯಾಬ್ ಇದೆ. ಸಾಮಗ್ರಿಗಳೆಲ್ಲ ಇಡೋದಕ್ಕೆ ಡ್ರಾಯರ್ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್, ಪ್ಯೂರ್ ವೈಟ್.
ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗು. ಇದು ಒಂದು ಪೂಜಾ ರೂಮ್ನ ಲುಕ್ಕು. ಈಗ ಯುಟಿಲಿಟಿ ಕೂಡ ಇದೆ. ಫುಲ್ ಫಿನ್ಸಿಂಗ್ MS ರೇಲಿಂಗ್ಸು. ಹಾಗೆ ಡಿಶ್ ವಾಷರ್ ಎಲ್ಲ ಇಟ್ಕೊತೀರನ್ನ ಹಾಗಿದ್ರೆ ಇಲ್ಲಿ ಇನ್ಲೆಟ್ಟು, ಪ್ಲಗ್ ಪಾಯಿಂಟು, ಕೆಳಗಡೆ ಔಟ್ಲೆಟ್ ಇದೆ. ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಕೂಡ ಅಲ್ಲಿದೆ, ಇನ್ಲೆಟ್ ಔಟ್ಲೆಟು. ಇದು ಟಾಯ್ಲೆಟ್ ಅಲ್ಲ, ಬಾತ್ರೂಮು. ಎಲ್ಲೈತಿ ಯುರೋಪ ಲಾಕು. ವಾಲ್ ಮೌಂಟ್ ಕಮಾಡು ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಶವರ್ ಪಾಯಿಂಟ್ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ಲೈಕ್ ಯುಟಿಲಿಟಿ ನೆಕ್ಸ್ಟ್ ಲೆವೆಲ್ ನೋಡಿ. ಇವೆಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿರೋ ಲುಕ್ಕು ಸಖತ್ತಾಗಿದೆ. ಮನೆ ಮಾತ್ರ ಡೌಟೇ ಇಲ್ಲ. ಇದು ಇಷ್ಟು ಗೆಳೆಯರೆ ಫಸ್ಟ್ ಫ್ಲೋರಲ್ಲಿ ಅದ್ಭುತವಾಗಿ ಕಟ್ಟಿರುವಂತಹ ಮನೆನ ತೋರಿಸಿರೋದು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ನೋಡಿ, ಇಲ್ಲಿವರೆಗೂ ವಿನಿಯರು, ಅದ್ರ ಪಕ್ಕದಲ್ಲಿ ಗ್ಲಾಸಿ ಫಿನಿಶ್ ಇಂಟೀರಿಯರ್ ವರ್ಕ್ ಅಂದರೆ ಲ್ಯಾಮಿನೇಷನ್ನು. ಇದು ಕೂಡ ನಿಮಗೆ 3.5 ಅಡಿ ವೈಡಾಗಿ ಸ್ಟೇರ್ಕೇಸ್ ಇದೆ. ಲಪತ್ರ ಆ್ಯಂಟಿ ಸ್ಕಿಡ್ ಗ್ರ್ಯಾನೈಟ್ನ ಒಳಗಡೆ ಕೂಡ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ಡು ಮೈಂಡಲ್ಲಿರಲಿ. ಹಾಗೆ ಏನು ಸ್ಟೇರ್ಕೇಸ್ ಲೈಟು, ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಇಲ್ಲಿ ನೋಡಿ ಒಂದು ವಿಂಡೋ ಇದೆ. ಇದು ನನ್ನ ಪ್ರಕಾರ 3/4 ಇರುವಂತಹ ಬಿಡ್ ವಿಂಡೋ. ಹಾಗೆ ಓಪನ್ ಕೂಡ ಮಾಡ್ಬೋದು. ಫ್ಯಾನ್ಸಿ ಲೈಟ್ ಇದೆ. ಹಾಗೆ ಇಲ್ಲಿ ಇನ್ನೂ ಫ್ಯಾನ್ಸಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಡಾಲ್ಸ್ ಆ ಥರ ಸ್ಮಾಲ್ ಪಾಟ್ಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮೇಲಿಂದ ಕೆಳಗಡೆ ಟೀಕುಡ್ ಪಿಲ್ಲರು, SS ರೇಲಿಂಗ್ಸು ಕಂಟಿನ್ಯೂ ಆಗುತ್ತೆ. ಇಲ್ಲಿ 4 ಅಡಿ ವೈಡ್ ಆಗಿದೆ ಸ್ಟೇರ್ಕೇಸು. ಟೋಟಲ್ 4 ಬೆಡ್ರೂಮ್ ಇರುವಂತಹ ಮನೆ ಇದು. 2 ಮಾಸ್ಟರ್ ಬೆಡ್ರೂಮ್, 2 ಕಾಮನ್ ಬೆಡ್ರೂಮ್ ಬರುತ್ತೆ. ಇಲ್ಲಿ POP ಫಾಲ್ ಸೀಲಿಂಗ್ ಆ್ಯಂಡ್ PVC ಫಾಲ್ ಸೀಲಿಂಗ್ ಸಿಗುತ್ತೆ. ಇದು ಕಾಮನ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಆ 2 ಮಧ್ಯದಲ್ಲಿ ಸ್ಟೇರ್ಕೇಸ್. ರೈಟ್, ಈಗ ಮಾಸ್ಟರ್ ಬೆಡ್ರೂಮಲ್ಲಿ ತೋರಿಸ್ಕೊಡ್ತೀನಿ. ಫ್ಲೋರಿಂಗ್ ಬಂದು ನಿಮಗೆ ಗ್ರ್ಯಾನೈಟು, ಕಿಂಗ್ ಸೈಜ್ ಕಾಟು ವಿತ್ ಕರ್ವ್ ಶೇಪಲ್ಲಿ ಇರೋದು. ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿದೆ. ಕ್ಷಮೆ ಇರಲಿ. ಹೈಡ್ರಾಲಿಕ್ ಲಿಫ್ಟು, ಸ್ಟೋರೇಜ್ ಸಿಗುತ್ತೆ ಕೆಳಗಡೆ. ಹಾಗೆ ನಿಮಗಲ್ಲಿ ಹೆಡ್ ಬೋರ್ಡು, ಕುಷನ್ ಪ್ಯಾಡ್ ಬರುತ್ತೆ ನೋಡಿ. ಅಲ್ಲಿ ಇಂಟೀರಿಯರ್ ವರ್ಕೆ ಡಿಫ್ರೆಂಟ್ ಆಗಿದೆ ಇವ್ರದ್ದು. ಸೂಪರಾಗಿ ಬಂದಿದೆ. ಅದು ಟಚ್ ಆ್ಯಂಡ್ ಫೀಲ್, ಅದು ಟಚ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಅಂತ. ಹಾಗೆ ರಾಫ್ಟರ್ POP ಇನ್ಸ್ಟಾಲ್ ಮಾಡಿ ನಿಮಗೆ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ವಿತ್ತು LED ಲೈಟ್ ಆಗಲಿ, ಫ್ಯಾನ್ಸ್ ಆಗಲಿ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಡೆ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ. ಹಾಗೆ ಒಂದು ಬಾಲ್ಕನಿ. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ಟು ಗ್ರೇ ಕಲರಲ್ಲಿ. ವಾವ್. ಇನ್ನೊಂದು ಹೇಳೋದು ಮರ್ತೆ, ನಿಮಗೆ ವಾರ್ಡ್ರೋಬರು ಇಲ್ಲಿ ಇದೆ. ಹಾಗೆ ಈ ಕಡೆ ಕೂಡ ಇದೆ. ಈ ಕಡೆ ಸ್ಲೈಡಿಂಗ್ ಡೋರು, ಈ ಕಡೆ ಓಪನ್ ಡೋರು. ಇನ್ಬಿಲ್ಟು ಪ್ರೊಫೈಲ್ ಲೈಟ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ಟೆ ಎಲ್ಲ ತೆಗೆಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. AC ಪಾಯಿಂಟ್ಗಳಿಗೆ ಹೋಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಇದು ಬಾಲ್ಕನಿ. ಉದ್ದಕ್ಕೆ ಸಾಲಿಗೆ ನೀವು 3 ಚೇರ್ಗಳು ಹಾಕೊಂಡು ಕೂತ್ಕೋಬೋದು. ಟಫನ್ ಗ್ಲಾಸ್ ಬಂದು 12 mm 4 ಅಡಿ ಹೈಟ್ ಇದೆ. ಅದಕ್ಕೆ SS ರೇಲಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ. 99% ಡೆವಲಪ್ ಆಗಿದೆ. ಮೇಂಟೆನೆನ್ಸ್ ಈಸಿ. 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈಂಡಿಂಗು, PVC ಫಾಲ್ ಸೀಲಿಂಗು ಎಲ್ಲ ನಿಮಗೆ. ವಿನಿಯರ್ ಡೋರ್ಗಳು, ವಾಸ್ಕಲ್ ವಿಂಡೋ ಪ್ರತಿಯೊಂದು ಟೀಕುಡ್ಡು. ಖುಷಿಪಟ್ಬಿಡ್ತೀರ ಮನೆ ನೋಡೋಕೆ ಬಂದರೆ. ತುಂಬ ವರ್ತ್ ಆಫ್ ಮನಿ ಅಂತ ಬೇಕು ಆ ಥರ ಇರುವಂಥ ಮೆಟೀರಿಯಲ್ಗಳು ಮನೆಗಳು ಇವ್ರು ಕೊಟ್ಟಿದ್ದಾರೆ. ಬಾತ್ರೂಮ್ಗಿಂತ ಮುಂಚೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಇಲ್ಲಿ ಬರುತ್ತೆ ವಿತ್ ಸ್ಟೋರೇಜು ನೋಡಿ.
ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇನ್ನೇನು ಬೇಕು ಎಲ್ಲ ಇದೆ. ಬಾತ್ರೂಮ್ ವಿಷಯಕ್ಕೆ ಬಂದರೆ 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈಂಡಿಂಗು, ವಾಲ್ ಮೌಂಟ್ ಕಮೋಡು, ಜಾಗ್ವಾರು ಫಿಟ್ಟಿಂಗ್ ಸಿಗುತ್ತೆ ನಿಮಗೆ. ಚೆನ್ನಾಗಿ ಬಂತು. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಯ್ತು ಗೆಳೆಯರೆ. ಫುಲ್ ಡೀಟೇಲಾಗಿ ನಾನೇ ನಿಮಗೆ ಹೇಳಿಬಿಟ್ರೆ ಬರೋದಿಲ್ಲ, ನೀವು ಒಂದು ಸಲ ಬಂದು ನೋಡಬೇಕು. ಇಂಥ ಮನೆಗಳೆಲ್ಲ ಬಂದು ನೋಡಿ, ತಗೊಳ್ಳೋದು ಆಮೇಲೆ, ನೋಡೋದು ಮೊದಲನೇದು. ಇದು ಕಾಮನ್ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಫ್ಲೋರಿಂಗ್ ಬಂದು ಗ್ರಾನೈಟ್ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ 4x5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. POP ಫಾಲ್ಸ್ ಸೀಲಿಂಗ್ ಆ್ಯಂಡ್ ಫ್ಯಾನ್ ಇರುವಂತಹ ಈ ರೂಮು ವಿತ್ ಫ್ಯಾನ್ಸಿ ಲೈಟ್. ಈ ಚಿಲ್ಡ್ರನ್ ಬೆಡ್ರೂಮ್ಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. ಮತ್ತು ಆ ಕಾರ್ನರಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅದ್ರ ಹಿಂದ್ಗಡೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಇರುವಂಥದ್ದು. ಆ ಪ್ರೊಫೈಲರ್ ಆಪೋಸಿಟೇ ಬಾತ್ರೂಮ್ ಈ ಕಡೆ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಸಿಗುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ಸ್, ಟಾಪ್ ಟು ಬಾಟಮ್, ವೆಂಟಿಲೇಷನ್ಗೆ ವಿಂಡೋ. ಚೆನ್ನಾಗಿದೆ. ಎಲ್ಲ ಲೈಟಿಂಗ್ ಸಿಸ್ಟಮ್ ಇದೆ. ಫ್ಯಾನ್ಗಳು ನಾರ್ಮಲ್ ಫ್ಯಾನ್ಗಳಲ್ಲ, ಅದು ರಿಮೋಟ್ ಕಂಟ್ರೋಲರ್ ಫ್ಯಾನ್ಗಳು, ಎಲ್ಲ ರಾಲಿ ಫ್ಯಾನ್ಗಳು. ಹ್ಯಾಂಡಲ್ಗಳೆಲ್ಲ ನಿಮಗೆ ಯುರೋಪಾ. ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಕವರ್ ಮಾಡಿದ್ದೀನಿ. ಈಗ ಥರ್ಡ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀನಿ. ನಿಮ್ಗೆ ಹಾಗೆ ಲಪೋತ್ರ ಆಂಟಿಸ್ಕಿಟ್ ಗ್ರಾನೈಟ್ ಕಂಟಿನ್ಯೂ ಆಗುತ್ತೆ ವಿತ್ SS ರೈಲಿಂಗ್ ಸಮೇತ. ವೆಂಟಿಲೇಷನ್ಗೆ 4x4 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ವಿತ್ ಫ್ಯಾನ್ಸಿ ಲೈಟ್ ಆ್ಯಂಡ್ ಹೊಡರ್. 2 ಮಧ್ಯ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ನಿಮಗೆ ಸ್ಟೇರ್ಕೇಸ್ ಲೈಟ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಏನು ಫಾಲ್ ಸೀಲಿಂಗ್ ಇತ್ತಲ್ಲ ಅದೇ ಥರ ಇಲ್ಲೂ 2 ಬೆಡ್ರೂಮು. ಥರ್ಡ್ ಬೆಡ್ರೂಮ್ ಆರ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಸೂಪರ್. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟ್, ಹೈಡ್ರಾಲಿಕ್ ಲಿಫ್ಟ್, ಕಾಟು, ಕುಷನ್ ಪ್ಯಾಡ್ ಬರುತ್ತೆ. ಇಲ್ಲಿ ರಾಫ್ಟರ್ ಆ್ಯಂಡ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಇಲ್ಲೂ ಮತ್ತು ಆ ಕಡೆಯೂ ವಾರ್ಡ್ರೋಬರ್, ಓಪನ್ ಡೋರ್ ವಾರ್ಡ್ರೋಬರ್, ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇರುತ್ತೆ. POP ಫಾಲ್ ಸೀಲಿಂಗ್ ಆ್ಯಂಡ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ವಿತ್ ಫ್ಯಾನು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ಬಾಲ್ಕನಿ ಇದೆ. TV ನೋಡ್ತೀರಂದರೆ TV ಕ್ಯಾಬಿನೆಟ್ ಮಾಡಿಕೊಟ್ಟಿದ್ದಾರೆ. ಕ್ವಾಲಿಟಿನೇ ಹೈಲೈಟ್ ಮಾಡೋದು ಮನೆಗಳಿಗೆ. ವಿತ್ ಬಾಲ್ಕನಿ, ವೆಟ್ರಿಫೈಡ್ ಟೈಲ್ಸ್ 2x4, ವಾಲ್ ಕ್ಲೈಂಡಿಂಗು, PVC ಫಾಲ್ ಸೀಲಿಂಗು, ಹಾಗೆ ನಿಮಗೆ ಟಫನ್ ಗ್ಲಾಸು, SS ರೈಲಿಂಗ್ಸು. ನಾರ್ತ್ ಈಸ್ಟ್ ಕಾರ್ನರ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಬಾತ್ರೂಮ್ ಆ್ಯಂಡ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಆ ಕಾರ್ನರಲ್ಲಿ. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಇದರ ಪಕ್ಕದಲ್ಲಿ ಬಾತ್ರೂಮ್. ಸೇಮ್ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್, ಟಾಪ್ ಟು ಬಾಟಮು. ನಿಮಗೆ ಇದು ವಾಲ್ ಮೌಂಟ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರಾಫ್ಟರ್. ಓಕೆ. ಹಾಗೆ ಫೋರ್ತ್ ಬೆಡ್ರೂಮ್ ಅಥವಾ ಸೆಕೆಂಡ್ ಕಾಮನ್ ಬೆಡ್ರೂಮ್. ಫ್ಲೋರಿಂಗ್ ಗ್ರಾನೈಟ್, ಸ್ಟಡಿ ಕ್ಯಾಬಿನೆಟ್ ಒಂದು ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಹಾಗೆ POP ಫಾಲ್ ಸೀಲಿಂಗು ಆ್ಯಂಡ್ ಫ್ಯಾನ್ಸಿ ಲೈಟು, ಫ್ಯಾನು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಪ್ರೊಫೈಲ್ ಲೈಟು. ಮಕ್ಕಳಿಗೆ ಹೇಳಿ ಮಾಡಿಸಿರುವಂತಹ ರೂಮ್ ಇದು. ಜಿ ಪ್ರೊಫೈಲರು, ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ವಿತ್ ಸ್ಟೋರೇಜ್ ಬರುತ್ತೆ.
ಅದರ ಆಪೋಸಿಟೇ ಬಾತ್ರೂಮು. ಓಹೋ, ನೆಕ್ಸ್ಟ್ ಲೆವೆಲ್ ಮನೆ, ಪೈಸಾ ವಸೂಲ್ ಮನೆ ಅಂತ ಹೇಳ್ತೀವಲ್ಲ ಅದಕ್ಕೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ ರೀ, ಅದು ಫಿನಿಶಿಂಗ್ ಆದಮೇಲೆ ಬೇರೆ ಥರನೇ ಬರುತ್ತೆ ಇನ್ನೂ ಮನೆ. ಏನು ಮಾಡಲಿಲ್ಲದೆ ಈ ಥರ ಚೆನ್ನಾಗಿ ಬಂದಿದೆ ಇದು, ಚೆನ್ನಾಗಿದೆ. ಆ್ಯಸ್ ಇಟ್ ಈಸ್ ನಮಗೆ ಲಪತ್ರ ಆ್ಯಂಟಿಸ್ಕಿಟ್ ಗ್ರಾನೈಟ್ ಕಂಟಿನ್ಯೂ ಆಗುತ್ತೆ ವಿತ್ SS ರೈಲಿಂಗ್ಸು, ಟೀಕುಡ್ ಪಿಲ್ಲರ್ ಸಮೇತ. ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ವಿತ್ ಫ್ಯಾನ್ಸಿ ಲೈಟು. ಲೈಟಿಂಗೇ ಬೇಡ ಇಲ್ಲಿ, ಯಾಕೆ ಅಂದರೆ ಸ್ಕೈಲೈಟ್ ಹಾಕಿದ್ದಾರೆ, ಡೈರೆಕ್ಟಾಗಿ ಬೆಳಕು ಒಳಗಡೆ ಬರ್ತಾಯಿದೆ ಬಿಸಿಲು ಸಮೇತ. ಸ್ಟೇರ್ ಕೇಸ್ ಲೈಟಿಂಗ್ ಎಲ್ಲ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಇದು ಮೇಲುಗಡೆಯಿಂದ ಕೆಳಗಡೆ ತೋರಿಸ್ತೀನಿ. ಇದು ಸ್ಕೈಲೈಟು ವಿತ್ ಸೇಫ್ಟಿ ಇದೆ. ಓಕೆ, ನೋಡಿದ್ದೀರಾ? ನೋಡಿ, ಇಲ್ಲೂ ವಿಂಡೋ, ಇಲ್ಲೂ ಸ್ಕೈಲೈಟು, ಕೆಳಗಡೆನೂ ವಿಂಡೋ. ನಿಮಗೆ 2030ದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬೆಳಕು ಗಾಳಿ ತೊಗೊಳೋಕ್ಕೆ ಇಷ್ಟಪಡ್ತಾರೋ ಅಷ್ಟು ಕೊಟ್ಟಿದ್ದಾರೆ ಇವರು. ಈಗ ಓಪನ್ ಟೆರೆಸ್ ಹೋಗೋಕ್ಕಿಂತ ಮುಂಚೆ MS ಡೋರು ಡ್ಯಾಮ್ ಪ್ರೂಫ್ ಆಗಿಲ್ಲ, ಫೈನಲ್ ಟೈಮಲ್ಲಿ ಮಾಡಿಕೊಡ್ತಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ, ಹ್ಯಾಂಡ್ ವಾಶ್ ಏರಿಯಕ್ಕೆ ಸ್ಪಾಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಿಶೇಷತೆ ಏನಂದರೆ ಒಂದು ಪರಗೋಲ ಮಾಡಿಕೊಟ್ಟಿದ್ದೀವಿ ವಿತ್ ಔಟ್ ಸಿಟ್ಔಟು. ಇಲ್ಲಿ ಹಂಚು ಬರುತ್ತೆ, ಬೇರೆ ಥರ ಸ್ಕ್ವೇರ್ ಟೈಪಲ್ಲಿ ಚಿಕ್ಕದಾಗಿ ಬರುತ್ತಲ್ಲ ಅದು ಹಾಕ್ಕೊಡ್ತಾರೆ. ಅವಾಗ ತುಂಬ ಚೆನ್ನಾಗಿ ನೆರಳಿಲ್ಲಿ ಬರುತ್ತೆ. ಸಂಜೆ ಆಗ್ತಾಯಿದ್ದಂಗೆ ಗೊತ್ತಲ್ಲ ಪಾರ್ಟಿ ಏರಿಯಾ. ಇದಿಷ್ಟೇ ಹೈಟು, ಯಾರ್ದು ಬಿಲ್ಡಿಂಗ್ಗಳು ಆಪೋಸಿಟ್ ಬರಲ್ಲ. ಓಕೆ, ಇನ್ನು ವಾಷಿಂಗ್ ಮೆಷಿನ್ಗೆ ಪ್ರಾವಿಷನ್ ಒಳಗಡೆ ಮಾಡಿಕೊಟ್ಟಿದ್ದಾರೆ. ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟು ಎಲ್ಲ ನಿಮ್ಗೆ ಒಳಗಡೆ ಸಿಗುತ್ತೆ. ಮೇಲ್ಗಡೆ ಹತ್ತೋದಕ್ಕೆ ಹೈಗೇಜ್ ಲ್ಯಾಡರು. ಗಾಳಿ ಮಳೆ ಬೆಳೆ ಏನೇ ಬರಲಿ ಹಾರು ಹೋಗ್ಬಾರ್ದು ಅಂತ ಹೇಳಿ ಫುಲ್ MS ರೈಲಿಂಗ್ಸ್ ಸುತ್ತ ಮಾಡಿಕೊಟ್ಟಿದ್ದಾರೆ. ಸಿಂಟ್ಯಾಕ್ಸಿಗೆ ಸೇಫ್ಟಿಗೋಸ್ಕರ 1000 ಲೀಟರ್ದು ಆಶೀರ್ವಾದದ್ದು. ಇದಿಷ್ಟು ಈ ಮನೆಯ ಫುಲ್ ಡೀಟೇಲ್ಸು. ಪಾರ್ಕ್ ಇದೆ, ಮೇಂಟೆನೆನ್ಸ್ ಮಾಡ್ತಾರೆ. ಸರಿ, ಹಾಗಾದರೆ ಕೊನೆಯದಾಗಿ 4 ಮಾತು ಈ ಮನೆಯ ಬಗ್ಗೆ. ಇದು 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಬನಶಂಕರಿ 6 ಸ್ಟೇಜು 4th ಬ್ಲಾಕು, RV ಕಾಲೇಜು ಅಥವಾ ಕೃಷ್ಣದ್ವಾರಕ ಹೋಟ್ಲು. ಪ್ರೈಸ್ ಬಗ್ಗೆ ಹೇಳ್ತೀನಿ. ಆಸ್ಕಿಂಗ್ ಪ್ರೈಸು 1 CR 90 lakhs, 1,90,00,000. ನೆಗೋಷಿಯಬಲ್ಲು ಸ್ಲೈಟ್ಲಿ. ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರೆಲ್ಲ ಮನೆ ತೊಗೋಬೇಕಂತ ಹುಡುಕ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.